ರಾಜ್ಯದಲ್ಲಿ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಪೋಠಾರಿಗಳಿಗೆ ರಕ್ತದಾಹ ಹೆಚ್ಚಾದಂತೆ ಕಾಣಿಸ್ತಿದೆ. ರಾಜಕೀಯದ ಹೆಸರಲ್ಲಿ ಕೊಲೆಗಳ ಸರಣಿ ಮುಂದುವರೆದಿದೆ. ಗಾಂಜಾ ಹೊಡೆದು ಗಲಾಟೆ ಮಾಡಬೇಡ್ರಪ್ಪ ಅಂತ ಬುದ್ಧಿ ಹೇಳಿದ ವ್ಯಕ್ತಿ ಮೇಲೆ ಗಾಂಜಾ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಹಲ್ಲೆಯಿಂದ ಸುಧಾರಿಸಿಕೊಳ್ಳದ ಅಮಾಯಕ ಯುವಕ ಪ್ರಾಣ ತೆತ್ತಿದ್ದಾನೆ. ಚುನಾವಣೆ ಬೆನ್ನಲ್ಲೇ ನಗರದಲ್ಲೂ ಬೀಳ್ತಿವೆ ಹೆಣ. ಗಾಂಜಾ ಹೊಡೆದು ಗಲಾಟೆ ಮಾಡಬೇಡಿ ಅಂದಿದ್ದಕ್ಕೆ ಕೊಲೆ. ಎಸ್, ಚುನಾವಣೆ ಇನ್ನೇನು ಹತ್ತಿರವಾಗ್ತಿದೆ. ಇದರ ಬೆನ್ನಲ್ಲೇ ರಾಜಕೀಯ ಹತ್ಯೆಗಳು ಬೆಂಗಳೂರಿಗೆ ವ್ಯಾಪಿಸಿವೆ. ಗಾಂಜಾ ಹೊಡೆದು ಗಲಾಟೆ ಮಾಡ್ತಿದ್ದವರಿಗೆ ಬುದ್ಧಿ ಹೇಳ್ದ ಅಂತ ಬಿಜೆಪಿ ಕಾರ್ಯಕರ್ತ ಸಂತೋಷ್ ಎಂಬಾತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸಮಯ ಬುಧವಾರ ಸಂಜೆ 7:30. ಸ್ಥಳ ಬೆಂಗಳೂರಿನ ಚಿನ್ನಪ್ಪ ಗಾರ್ಡನ್. ನಿನ್ನೆ ಸಂಜೆವರೆಗೂ ಬೆಂಗಳೂರಿನ ಜೆಸಿ ನಗರದ ಚಿನ್ನಪ್ಪ ಗಾರ್ಡನ್ ನೆಮ್ಮದಿಯಾಗಿ ಇತ್ತು. ಆದರೆ 7:30 ಸುಮಾರಿಗೆ ನಡೆದ ಬಿಜೆಪಿ ಕಾರ್ಯಕರ್ತನ ಹತ್ಯೆ ಸುತ್ತಮುತ್ತಲ ನಿವಾಸಿಗಳನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಶುರುವಾದ ಗಲಾಟೆ ಸಂತೋಷ್ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೆಲ ತಿಂಗಳ ಹಿಂದೆ ಗಾಂಜಾ ಗ್ಯಾಂಗ್ ಜೊತೆ ಸಂತೋಷ್ ಕಿರಿಕ್ ಮಾಡಿಕೊಂಡಿದ್ದ. ಗಾಂಜಾ ಹೊಡೆದು ಹುಡುಗಿಯರನ್ನ ಚುಡಾಯಿಸಬೇಡ ಅಂದಿದ್ದಕ್ಕೆ ಈ ಕಿರಿಕ್ ಶುರುವಾಗಿತ್ತು. 4 ಆರೋಪಿಗಳು ಕಡೆಗೂ ಸಂತೋಷನ ಉರುಳಿಸಿಬಿಟ್ಟಿದ್ದಾರೆ. ಅಂದಹಾಗೆ ಕೆಲ ದಿನಗಳ ಹಿಂದೆ ಸಂತೋಷ್ ಮನೆ ಸುತ್ತ ತಿರುಗುತ್ತಿದ್ದ ವಾಸಿಂ ಅಂಡ್ ಗ್ಯಾಂಗ್ ಸಂತೋಷ್ನ ಕೊಲೆ ಮಾಡೋದಾಗಿ ಹೇಳಿತ್ತು. ಆದ್ರೆ ಮರೆಯವರು ಪರಿಪರಿಯಾಗಿ ಕೇಳಿಕೊಂಡ್ರು ಕೊಲೆ ಮಾಡಲು ಅವರ ಟೀಮ್ ಸಿದ್ಧವಾಗಿತ್ತು. ನಿನ್ನೆ ಸಂಜೆ ಟೀ ಕುಡಿಯೋಕೆ ಅಂತ ಮನೆ ಕೆಳಗೆ ಬಂದ ಸಂತೋಷ್ನನ್ನ ಇರಿದು ಕೊಲೆ ಮಾಡಲಾಗಿದೆ. ವಸೀಮೆ ಫೋನ್ ಮಾಡಿದೆ ಸರ್. ನಾನು ಹೇಳ್ದೆ ಸರಿ ನಾನು ಮಾತಾಡ್ತೀನಿ. ಇಲ್ಲ ಅವ್ನು ರಾಜೇಶ್ ಅಂತ ಇನ್ನೊಬ್ಬ ಇದ್ದಾನೆ, ಅವನ್ನೆಲ್ಲ ನಾನು ಬಿಡೋಲ್ಲ ಇವತ್ತು. ನಾನು ಹೇಳ್ದೆ ನಾನು 7 ಗಂಟೆಗೆ ಹಂಗೆ ಬರ್ತೀನಿ, ನಾನು ಆಫೀಸೆಲ್ಲ ಮುಗಿಸ್ಕೊಂಡು ಮಾತಾಡೋಣ, ಏನಿದ್ರು ಮಾತಾಡೋಣ. ನಮ್ಮ ಕಸಿನ್ ನಾನು ಕರ್ತೀನಿ, ಇಲ್ಲಾಂದರೆ ನನ್ನ ಕಾಲ್ ಬೇಕಂದರೆ ರೆಕಾರ್ಡಿಂಗ್ ಇರ್ತಿ, ಅದರಲ್ಲೇ ಐತೆ. ನಾನು ಹೇಳಿದ್ದೀನಿ ನನ್ನ ಮಮ್ಮಿ ನಂಬರ್ ನಾನು ಕೊಡ್ತೀನಿ, ಅವ್ರ ಹತ್ರನೇ ನೀವು ಮಾತಾಡಿ ಬೇಕಂದರೆ. ಅಲ್ಲಲ್ಲ ನೀನು ಬಾ, ನಿನ್ನ ಜೊತೆನೇ ನಾನು ಮಮ್ಮಿ ಹತ್ರ ಬರ್ತೀನಿ, ಬಂದು ಮಾತಾಡ್ತೀನಿ ಅಂತ ಅಷ್ಟೇ ಸರ್. ನಾನು ಅದಕ್ಕೆ ನಾನು ಅಲ್ವೋದೆ. ಅಷ್ಟು ಬೇಗ ನೋಡಿದ್ರೆ ಇಲ್ಲಿ ಇಷ್ಟೆಲ್ಲ ನನ್ನ ಗಂಡ ಇಲ್ಲ, ನಂಗೆ ಕೊಂದ್ಬಿಟ್ರಿ ಇವತ್ತು. ಕೊಂಡಿ ಪಬ್ಲಿಕ್ ಅಷ್ಟು ಜನ ನೋಡಿದ್ದು ಒಬ್ಬರು ನೋಡಿರಲ್ವಾ ಸರ್ ನೀವು ಹೇಳಿ. ಯಾರಿಗಾನ ನಮ್ಮ ಹುಡುಗನಿಗೊಂದು ಫೋನ್ ಮಾಡಿದ್ರೆ ಜೊತೆ ಇರೋರೆ ಎಲ್ಲ ಮನೇಲಿದ್ದವನ್ನ ಕರ್ಕೊಂಡು ಹೋಗೋರೆ. ವಿಕ್ಕಿ ಬಂದು ಕುಂಟೋಗಿರೋ ಹುಟ್ಲು ವಿಕ್ಕಿ ಅಂತ ಅವನು ಬಂದು ಕರ್ಕೊಂಡು ಹೋಗ. ಘಟನೆ ಸಂಬಂಧ ಇಬ್ಬರನ್ನ ಬಂಧಿಸಲಾಗಿದೆ. ಇದರಲ್ಲಿ ವಾಸಿಂ ಪ್ರಮುಖ ಆರೋಪಿಯಾಗಿದ್ದು, ಈತ ಸ್ಥಳೀಯ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷ ಖಾದರ್ ಎಂಬಾತನ ಪುತ್ರ. ವಾಸಿಂ ಜೊತೆ ಫಿಲಿಪ್ಸ್ ಎಂಬಾತನು ಸೆರೆಯಾಗಿದ್ದಾನೆ. ಆದರೆ ನಾಪತ್ತೆಯಾಗಿರೋ ಇನ್ನಿಬ್ಬರಿಗೆ ಹುಡುಕಾಟ ಮುಂದುವರೆದಿದೆ. ಈಗ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ವಸೀಂ, ಫಿಲಿಪ್ಸ್, ಉಮರ್ ಮತ್ತು ಇರ್ಫಾನ್ ಆದ 4 ಆರೋಪಿ ಪೈಕಿ ವಸೀಂ ಸನ್ ಆಫ್ ಖಾದರ್ ಮತ್ತು ಫಿಲಿಪ್ಸ್ ಇಬ್ಬರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಇನ್ನು ಇಬ್ಬರು ಆರೋಪಿಗಳಾದ ಉಮರ್ ಮತ್ತು ಇರ್ಫಾನ್ ಇಬ್ಬರಿಗೆ ದಸ್ತಗಿರಿಗಾಗಿ ನಮ್ಮ ತಂಡಗಳು ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಇದ್ದಾರೆ. 6 ತಿಂಗಳ ಮೊದಲೇ ತನಗೆ ವಾಸಿಂ ಗ್ಯಾಂಗ್ ಟಾರ್ಚರ್ ಕೊಟ್ಟಿರುವುದನ್ನ ಸಂತೋಷ್ ಹೇಳಿದ್ದ. ಆದ್ರೆ ಪೊಲೀಸರು ಕ್ರಮ ಕೈಗೊಳ್ಳದೇ ಇರೋದ್ರಿಂದ ದೊಡ್ಡ ದುರಂತವೇ ನಡೆದು ಹೋಗಿದೆ. ಈಗಲಾದ್ರೂ ಪೊಲೀಸರು ಎಚ್ಚೆತ್ತುಕೊಳ್ಳದಿದ್ರೆ ಚುನಾವಣೆ ಮುಗಿಯದರೊಳಗೆ ಇನ್ನೆಷ್ಟು ಹೆಣಗಳು ಬೀಳ್ತಾವೋ. ಶಿವಪ್ರಸಾದ್, TV9 ಬೆಂಗಳೂರು.